ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2026ರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಮರುಪರೀಕ್ಷೆಯ ದಿನಾಂಕವನ್ನ ಎನ್ಟಿಎ ಪ್ರಕಟಿಸಿದೆ. ಜೂನ್ 21ಕ್ಕೆ ನೀಟ್ ಮರುಪರೀಕ್ಷೆಯ ಘೋಷಣೆ ಆಗಿರುವಂತದ್ದು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆ ಪರೀಕ್ಷೆ ರದ್ದಾಗಿತ್ತು. ಮೇ 3ನೇ ತಾರೀಕು ನಡೆದಂತಹ 2026ರ ನೀಟ್ ಪರೀಕ್ಷೆ ರದ್ದಾಗಿದ್ದ ಕಾರಣ ಈಗ ಹೊಸ ದಿನಾಂಕವನ್ನ ಎನ್ಟಿಎ ಪ್ರಕಟ ಮಾಡಿದೆ. ಮೇ 3ನೇ ತಾರೀಕು ನಡೆದಂತ ಪತ್ರಿಕೆ ಏನಿತ್ತು ಪರೀಕ್ಷೆ, ಆ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾಗಿತ್ತು ಅನ್ನುವಂತ ಮಾಹಿತಿ ಮೇಲೆ ತನಿಖೆ ನಡೀತಾ ಇದೆ. ಅದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ಬಂಧನ ಕೂಡ ಆಗಿದೆ. ಇದರ ಬೆನ್ನಲ್ಲೇ ಈ ಒಂದು ಪರೀಕ್ಷೆಯನ್ನ ರದ್ದು ಮಾಡಲಾಗಿರೋ ಕಾರಣ ಈಗ ಮರು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಎನ್ಟಿಎ ನಿರ್ಧಾರ ಮಾಡಿತ್ತು. ಅದರ ಆಧಾರದ ಮೇಲೆ ಈಗ ಹೊಸ ದಿನಾಂಕವನ್ನ ಕೂಡ ಘೋಷಣೆ ಮಾಡಲಾಗಿದೆ. ಜೂನ್ 21ಕ್ಕೆ ನೀಟ್ನ ಮರುಪರೀಕ್ಷೆ ನಡೆಯುವ ಮಾಹಿತಿ ಈಗ ನೀಡಲಾಗಿರುವಂಥದ್ದು. ಎನ್ಟಿಎ ಈ ಒಂದು ಹೊಸ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ಮೇ 3ನೇ ತಾರೀಕು ನಡೆದಂಥ ಪರೀಕ್ಷೆ ರದ್ದಾದ ಬೆನ್ನಲ್ಲೇ ಈಗ ಹೊಸ ಪರೀಕ್ಷೆ ನಡೆಸೋದಕ್ಕೆ ಮರುಪರೀಕ್ಷೆಯನ್ನು ನಡೆಸೋದಕ್ಕೆ ಎನ್ಟಿಎ ನಿರ್ಧಾರವೇನನ್ನು ತಗೊಂಡಿತ್ತು. ಆ ನಿರ್ಧಾರಕ್ಕೆ ತಕ್ಕಂತೆ ಈಗ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇದೇ ಜೂನ್ 21ಕ್ಕೆ ನೀಟ್ನ ಮರುಪರೀಕ್ಷೆ ನಡೆಯುತ್ತೆ ಅಂತ ಹೇಳಿ ಘೋಷಣೆ ಮಾಡಲಾಗಿರುವಂಥದ್ದು. ದೇಶದಾದ್ಯಂತ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಏನೆಲ್ಲ ಬದಲಾವಣೆಗಳು, ಏನೆಲ್ಲ ಡೆವಲಪ್ಮೆಂಟ್ಗಳು ನಡೆದಿತ್ತು, ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಯಾದಾಗ. ಹಾಗಾಗಿ ಅದನ್ನ ಸಂಪೂರ್ಣವಾಗಿ ಸಿಬಿಐ ತನಿಖೆಯನ್ನ ನಡೆಸಿ ಇದರಲ್ಲಿ ಯಾರದೆಲ್ಲ ಕೈವಾಡವಿದೆ ಎಲ್ಲರನ್ನೂ ಕೂಡ ಬಂಧಿಸುವಂತ ಕೆಲಸ ಮಾಡಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದಕ್ಕೆ ಮೂಲ ಕಾರಣ ಯಾರು, ಎಲ್ಲರನ್ನ ಪತ್ತೆ ಹಚ್ಚಿ ತನಿಖೆಯನ್ನ ತುಂಬಾ ಚುರುಕುಗೊಳಿಸಿ ತೀವ್ರವಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಅದರ ಬೆನ್ನಲ್ಲೇ ಈಗಾಗಲೇ ಪರೀಕ್ಷೆಯನ್ನ ಬರೆದಿರುವಂತ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆಯ ದಿನಾಂಕವನ್ನ ಕೂಡ ಈಗ ಎನ್ಟಿಎ ಘೋಷಣೆ ಮಾಡಲಾಗಿರುವಂತದ್ದು. ಈಗಾಗಲೇ ನೀಟ್ ಪರೀಕ್ಷೆ ಬರೆದಿರುವಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ತಮ್ಮ ಪರೀಕ್ಷೆ ಮುಗಿಯಿತು, ಇನ್ನು ಮುಂದೆ ತಮಗಿರುವಂತಹ ತಲೆನೋವು ಕಡಿಮೆ ಆಯಿತು ಅಂತೇಳಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ ಅನ್ನೋ ಸಮಯದಲ್ಲಿ ಅವ್ರಿಗೊಂದು ಶಾಕ್ ಸಿಕ್ಕಿರುವಂಥದ್ದು. ಮರುಪರೀಕ್ಷೆ ಆಗತ್ತೆ ಅನ್ನುವಂಥ ಒಂದು ಆಘಾತವನ್ನ ವಿದ್ಯಾರ್ಥಿಗಳಿಗೆ ನೀಡಿದ್ರು. ಅದರ ಬೆನ್ನಲ್ಲೇ ಈಗ ಹೊಸ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಜೂನ್ 21ಕ್ಕೆ ಮರುಪರೀಕ್ಷೆ ನಡೆಯುತ್ತೆ ಅಂತ ಹೇಳಿ ಈಗಾಗಲೇ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನೀಡ್ತಾ ಹೋಗ್ತಾರೆ. ಪ್ರಸನ್ನ, ನೀಟ್ ಪತ್ರಿಕೆಯನ್ನು ಸೋರಿಕೆಯಾಗಿತ್ತು, ಅದರ ಬೆನ್ನಲ್ಲೇ ಈಗ ಮರು ಪರೀಕ್ಷೆಗೆ ಜೂನ್ 21ಕ್ಕೆ ದಿನಾಂಕವನ್ನ ಎನ್ಟಿಎ ಘೋಷಣೆ ಮಾಡಿದೆ. ಈ ಬಗ್ಗೆ ಹೇಳೋದಾದ್ರೆ ಅಂತ ದೊಡ್ಡ ನ್ಯೂಸ್. ಯಾಕಂತಂದ್ರೆ ಮೇ 3ನೇ ತಾರೀಕು ಏನು ದೇಶಾದ್ಯಂತ ನೀಟ್ ಎಕ್ಸಾಮ್ ನಡೆದಿತ್ತು, ಸುಮಾರು 22 ಲಕ್ಷ ಜನ ನೀಟ್ ಅಭ್ಯರ್ಥಿಗಳು ಬರೆದಿದ್ರು. ನಾವು ನೋಡಿದ್ದೀವಿ ಈ ಬಾರಿ ಅತಿ ಹೆಚ್ಚು ಜನ ನೋಂದಣಿ ಆಗಿದ್ರು, ಎಕ್ಸಾಮ್ ಕೂಡ ಬರೆದಿದ್ರು. ತದನಂತರ ರಾಜಸ್ಥಾನದಲ್ಲಿ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹೊರಬಂತು. ತದನಂತರ ಎನ್ಟಿಎ ಇದಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೂ ಕೂಡ ಈಗ ಸರ್ಕಾರ ಆದೇಶ ಮಾಡಿರುವಂತದ್ದು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಎನ್ಟಿಎ, ಅದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತದೆ. ಆದ್ರೆ ಈಗ ಈ ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಎನ್ನುವಂತ ಪ್ರಶ್ನೆ ಎಲ್ಲಾ ವಿದ್ಯಾರ್ಥಿಗಳಲ್ಲೂ ಇತ್ತು. ಮತ್ತೆ ಸಹಜವಾಗಿ ಬಹಳ ಪರಿಶುದ್ಧವಾಗಿ ಏನ್ ಎಕ್ಸಾಮ್ ಅನ್ನ ಬರೆದಿದ್ರು ನಿಜವಾದ ವಿದ್ಯಾರ್ಥಿಗಳು ಯಾರು ಈ ತರ ಸೋರಿಕೆಯಲ್ಲಿ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ, ಅವರಿಗೆಲ್ಲ ಬಹಳ ಶಾಕ್ ಆಯಿತು. ಅತಿ ಹೆಚ್ಚು ಒತ್ತಡ ಇರುವಂತ ಪರೀಕ್ಷೆ ಇದು, ಬಹಳಷ್ಟು ಓದ್ಬೇಕಾಗ್ತದೆ. ಈಗ ಮತ್ತೊಮ್ಮೆ ಈಗ ಎನ್ಟಿಎ ಶೀಘ್ರದಲ್ಲೇ ನಾವು ದಿನಾಂಕವನ್ನ ಪ್ರಕಟ ಮಾಡ್ತೀನಿ ಅಂತ ವಿಚಾರವನ್ನು ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅದ್ರ ಪ್ರಕಾರ ಈಗಷ್ಟೇ ಜೂನ್ 21ನೇ ತಾರೀಕು ನೀಟ್ ಪರೀಕ್ಷೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಅವತ್ತು ಭಾನುವಾರ ಇರ್ತದೆ. ಆ ವಿದ್ಯಾರ್ಥಿಗಳೇ ಎಲ್ಲ ಇನ್ಸ್ಟ್ರಕ್ಷನ್ ಕೂಡ ಈಗ ನೀಟ್ ಏನು ಎನ್ಟಿಎ ಏನಿದೆ ಆ ಏಜೆನ್ಸಿ ಏನಿದೆ ಅದು ಸ್ಪಷ್ಟವಾಗಿ ತನ್ನ ಎಕ್ಸ್ ಖಾತೆನಲ್ಲಿ ಇದರ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು. ಏನಂತಂದ್ರೆ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷಾ ಶುಲ್ಕ ಕಟ್ಟೋದ್ ಬೇಡ, ನೋಂದಣಿ ಮಾಡೋ ಅಗತ್ಯ ಇಲ್ಲ. ಅವ್ರು ನೇರವಾಗಿ ಎಕ್ಸಾಮಿನೇಷನ್ಗೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅವರು ಜೂನ್ 21ನೇ ತಾರೀಕು ಎಕ್ಸಾಮ್ ನ ಬರೀಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಹಾಕಿದೆ. ಇದಕ್ಕೆ ಸಂಬಂಧ ಯಾವುದೇ ವಿಷಯಗಳನ್ನ ಎನ್ಟಿಎ ಅಧಿಕೃತ ವೆಬ್ಸೈಟ್ ಮತ್ತೆ ಫೋನ್ ನಂಬರ್ ಅನ್ನ ಸಂಪರ್ಕಿಸುವಂತೆ ಮಾಹಿತಿಯನ್ನ ಎಕ್ಸ್ ಖಾತೆನಲ್ಲಿ ಹಾಕಿರುವಂತದ್ದು. ಈಗ ವಿದ್ಯಾರ್ಥಿಗಳಿಗೂ ಜೂನ್ 21 ಅಂದ್ರೆ ಒಂದಷ್ಟು ಕಾಲಾವಕಾಶ ಸಮಯ ಸಿಗುತ್ತೆ. ಈಗಾಗಲೇ ಮೇ 15 ಅಂದ್ರೆ ಒಂದು ಹೆಚ್ಚು ಕಡಿಮೆ ಇನ್ನೂ ಸ್ವಲ್ಪ ಅವ್ರಿಗೆ ವಿದ್ಯಾರ್ಥಿಗಳ ತಯಾರಿಗೆ ಅವಕಾಶ ಸಿಗುತ್ತೆ. ಜೊತೆನಲ್ಲಿ ಎನ್ಟಿಎ ಇಡೀ ದೇಶಾದ್ಯಂತ ಎಕ್ಸಾಮ್ ನ ಮಾಡ್ಬೇಕಾಗಿರೋದ್ರಿಂದ ಇಡೀ ದೇಶಾದ್ಯಂತ ಅವರು ಇದು ಪ್ರಿಪರೇಷನ್ಗೆ ಆ ಪೂರ್ವ ಸಿದ್ಧತೆಗೂ ಕೂಡ ಸಾಕಷ್ಟು ಕಾಲಾವಕಾಶ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಜೂನ್ 21ಕ್ಕೆ ಅವರು ನಿಗದಿಯನ್ನ ಮಾಡಿರ್ತಾರೆ. ಜೂನ್ 21ಕ್ಕೆ ನಿಗದಿ ಆದ ನಂತರ ಮತ್ತೆ ಬೇಗ ಅವರು ಫಲಿತಾಂಶವನ್ನ ಕೊಡುವಂತ ಅವರಿಗೆ ಒತ್ತಡ ಇದೆ. ಮತ್ತೆ ಇನ್ನೊಂದು ಈ ಮುಂದೆ ಅಡ್ಮಿಷನ್ ಆಗಿ
ಒಂದು ಕೆರಿಕರಲಮ್ ಏನಿರ್ತದೆ ಶೈಕ್ಷಣಿಕ ವರ್ಷ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾದಂತ ಅನಿವಾರ್ಯತೆ ಇರ್ತದೆ. ಯಾಕಂದ್ರೆ ವೈದ್ಯಕೀಯ ಇರುವಂತಹ ವೈದ್ಯಕೀಯ ಏನು ಪ್ರಾರಂಭಿಕ ಶೈಕ್ಷಣಿಕ ಇದಕ್ಕೆ ಜಾಯಿನ್ ಆಗ್ತಾರೆ, ತದನಂತರ ಶೈಕ್ಷಣಿಕ ವರ್ಷ ತಂದೆ ಆದ ಇರ್ತದೆ, ಅದನ್ನು ಕೂಡ ಅಡ್ಜಸ್ಟ್ ಮಾಡುವಂತಹ ಅನಿವಾರ್ಯತೆ ಕೂಡ ಸರ್ಕಾರದ ಮುಂದೆ ಇರ್ತದೆ. ಅದೇನೇ ಆಗಲಿ ಜೂನ್ 21ನೇ ತಾರೀಕು ಈಗ ಮತ್ತೆ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ನ ಬರೀಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಗೈಡ್ಲೈನ್ಸ್ ಅನ್ನು ಕೂಡ ಎಕ್ಸ್ ಖಾತೆನಲ್ಲಿ NTA ಹಂಚ್ಕೊಂಡಿರುವಂತದ್ದು. ಮತ್ತೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ಫೋನ್ ನಂಬರ್ ಮೂಲಕ ಮಾಹಿತಿಯನ್ನ ಅವರು ತೆಗೆದುಕೋಬಹುದಾಗಿದೆ ವಿದ್ಯಾರ್ಥಿಗಳು. ಸುನಿಧಿ, ಧನ್ಯವಾದಗಳು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.